ಈ ವಿಡಿಯೋಲಿ 5 ಬೆಸ್ಟ್ ವೇ ಟು ಅರ್ನ್ ಮನಿ ವೈಲ್ ಪಾರ್ಟ್ ಟೈಮ್ ಜಾಬ್ ಬಗ್ಗೆ ಹೇಳ್ತೀನಿ. ಹೇಳ್ಬಿಟ್ಟು ಹೊರಟೋಗಲ್ಲ, ಅದ್ರ ಬಗ್ಗೆ ರಿಯಾಲಿಟಿನ ಹೇಳ್ತೀನಿ. ಇದು ಮೇನ್ಲಿ ಯಾಕೆ ಯೂಸ್ ಆಗ್ತದೆ ಅಂದರೆ, ಸ್ಟೂಡೆಂಟ್ಸ್ ತನ್ನ ಫ್ರೀ ಟೈಮಲ್ಲಿ ಅಡಿಷ್ನಲ್ ಸೋರ್ಸ್ ಆಫ್ ಇನ್ಕಮ್ ಜನರೇಟ್ ಮಾಡ್ಕೊಳಕ್ಕೆ ಇದು ಯೂಸ್ ಆಗ್ತೈತೆ. ಬೇರೆಯವ್ರ ಎಕ್ಸ್ಪೀರಿಯನ್ಸು, ಅದರಲ್ಲಿ ಯಾವ ಥರ ವರ್ಕ್ ಆಗಿದೆ, ಮತ್ತು ಇನ್ಫಾರ್ಮೇಷನು, ಮತ್ತು ನನ್ನ ಒಪಿನಿಯನ್ ಕೂಡ ಹೇಳ್ತೀನಿ. ಮತ್ತು ಈ ಯೂಟ್ಯೂಬ್ ವಿಡಿಯೋಲ್ಲಿ ನಿಮ್ಗೆ ಯಾವುದೇ ಟೈಮಲ್ಲಿ ಇಷ್ಟ ಆದರೆ ಶೇರ್, ಸಬ್ಸ್ಕ್ರೈಬು ಮತ್ತು ಲೈಕ್ ಮಾಡೋದು ಮರಿಬೇಡಿ. ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ಫಸ್ಟ್ ಒಂದು ಥಿಂಗ್ ಬಂದು ಪಾರ್ಟ್ ಟೈಮ್ ಟ್ಯೂಷನ್. ಈ ಪಾರ್ಟ್ ಟೈಮ್ ಟ್ಯೂಷನಲ್ಲಿ ನಾವು ಮಾಡಬೇಕಾಗಿರೋದು ಮೇನ್ ಥಿಂಗು, ಸಿಟಿಯಲ್ಲಿದ್ದರೆ ಏಜೆಂಟ್ಸ್ನ ಕಾಂಟ್ಯಾಕ್ಟ್ ಮಾಡ್ಕೊಬೇಕು. ನಾವು ಆ ಏಜೆಂಟ್ಸಿಂದ ಕಾಂಟಾಗ ನಮ್ಗೆ ಬೇಗ ಸ್ಟೂಡೆಂಟ್ಸ್ ಸಿಕ್ಕೋಗ್ತಾರೆ. ಅವ್ರು ಒಂದು ಸ್ವಲ್ಪ ಸಮ್ ಅಮೌಂಟ್ ಆಫ್ ಕಮಿಷನ್ ಚಾರ್ಜ್ ಮಾಡ್ತಾರೆ ಅಷ್ಟೇ. ಮತ್ತು ಆ ಏಜೆಂಟ್ಗೆ ಒಂದು ಸ್ವಲ್ಪ ಅಮೌಂಟ್ ಕಮಿಷನ್ ಕೊಟ್ಬಿಟ್ರೆ ಈ ಸ್ಟೂಡೆಂಟ್ಸಿಂದ ನಾವು ನೆಟ್ವರ್ಕ್ ಸರ್ಕಲ್ ಬೆಳೆಸ್ಕೊಬೋದು. ಅವ್ರ ಫ್ಯಾಮಿಲಿ, ಅವ್ರ ರಿಲೇಟಿವ್ಸು ಅವ್ರು ಸಿಕ್ಕೋಗ್ತಾರೆ. ಆವಾಗ ನಮ್ಮ ಟ್ಯೂಷನ್ ಏನೋ ಎಕ್ಸ್ಪೆನ್ಷನ್ ಆಗುತ್ತೆ. ನಾವು ಪರ್ ರೇಟ್ಗೆ 2000 3000 ಚಾರ್ಜ್ ಮಾಡ್ತೀವಿ. ಸಿಟಿಯಲ್ಲಿ ಆರಾಮ್ಸೆ ಮೆಟ್ರೋಪಾಲಿಟನ್ ಸಿಟಿ ಅಂದರೆ ಈ ಬೆಂಗಳೂರು, ಚೆನ್ನೈ, ಹೈದರಾಬಾದ್ ಆ ಥರ ಆದರೆ ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ಕೊಂಬರ್ಬೋದು ನಾವು. ಯಾಕಂದರೆ ಮತ್ತು ನಮ್ಮ ಟೀಚಿಂಗ್ ಸ್ಕಿಲ್ಲು ಅದೇ ರೀತಿ ಇರ್ತೈತೆ. ಮತ್ತು ನಾವು ಏನಂದ್ರೆ 9th 10th ಅಂದರೆ ಆಲ್ಮೋಸ್ಟ್ ಟ್ಯೂಷನ್ ಸೆಂಡ್ ಮಾಡ್ತಾರೆ. ಹೇಳಬೇಕಾದ್ರೆ ನಮ್ದು ರಿಲೇಟೆಡೇ ತೊಗೊಬೇಕು. ಈಗ ನಾವು UPSC ಎಕ್ಸಾಮ್ ಪ್ರಿಪೇರ್ ಆಗ್ತಾಯಿದ್ದೀರಿ, ಇಲ್ಲಾಂದರೆ ಯಾವ್ದಾರ ಪ್ರೊಫೆಷನ್ ಎಕ್ಸಾಮ್ ಪ್ರಿಪೇರ್ ಆಗ್ತಾಯಿದ್ದೀರಿ, CET ಇಲ್ಲಾಂದರೆ ನೀಟು, ಇಲ್ಲ ಗೌರ್ಮೆಂಟ್ ಜಾಬ್ಗೆ ಏನಾದರೂ ಪ್ರಿಪರೇಷನ್ ಆಗ್ತಾಯಿದ್ದಾರೆ, ನಾವು ಆ ರಿಲೇಟೆಡ್ ಸಬ್ಜೆಕ್ಟ್ ತೊಗೊಂಡಿರ್ತೀರಿ. ಅದು ಇಂಗ್ಲೀಷ್ ಲಿಟ್ರೇಚರ್ ಆಗಲಿ, ಇಲ್ಲ ಮ್ಯಾಥ್ಸ್ ಆಗಲಿ, ಅದನ್ನು ನಾವು ಮಾಸ್ಟರ್ಸ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ. ಆ ಸಬ್ಜೆಕ್ಟ್ನೇ ಟೀಚ್ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ನಮ್ಗೆ ಅದ್ರ ಮೇಲೆ ಸಬ್ಜೆಕ್ಟ್ ಮೇಲೆ ನಾವು ಪ್ರಾಕ್ಟೀಸ್ ಮಾಡ್ದಂಗೂ ಆಗ್ತೈತೆ, ನಮಗೂ ಅಲ್ಲಿ ಎಕ್ಸಾಮ್ ಬರೀಬೋದು ರಿಲೇಟೆಡ್ ಯೂಸ್ ಆಗ್ತೈತೆ. ಮತ್ತು ಈ ಸ್ಟೂಡೆಂಟ್ಸ್ ವಿಚಾರದಲ್ಲಿ ಏನಂದರೆ, ನಾವು ಅವ್ರ ಭವಿಷ್ಯ ಇಲ್ಲ ಐತೆ, ನಾವು ಅರ್ನಿಂಗ್ ರಿಲೇಟೆಡ್ ಬೇರೆ ಸೋರ್ಸ್ ಆಫ್ ಇನ್ಕಮ್ ಜನ್ರೇಟ್ ಮಾಡ್ಕೊಂಡ್ಬಿಡ್ಬೋದು. ಬಟ್ ಇಲ್ಲ, ಅವ್ರ ಭವಿಷ್ಯ ಪೇರೆಂಟ್ಸ್ ಅವ್ರು ನಂಬಿಕೆ ಇಕ್ಕಿರ್ತಾರೆ. ಸೊ ನಾವು ಯಾರನ್ನ ಪ್ಯಾಷನ್ ಇರೋರು ಮಾತ್ರ ಇದ್ರ ಮೇಲೆ ವರ್ಕ್ ಮಾಡಿ. ವಿಲೇಜಲ್ಲಿ ಈ ಥರ ಸಿಗಲ್ಲ, ಟ್ಯೂಷನ್ ಆಪರ್ಚುನಿಟಿ ಜಾಸ್ತಿ. ಬೇರೆ ಮೆಟ್ರೋಪಾಲಿಟಿಕ್ ಸಿಟಿಯಲ್ಲಿ ಮಾತ್ರ ಸಿಗ್ತೈತೆ. ಬೆಂಗಳೂರು ಆ ಥರ ಸಿಟೀಸಲ್ಲಿ ಇದ್ದರೆ ಮಾತ್ರ ಸಿಗೋದು. ಸೊ ವಿಲೇಜ್ ಕೈಂಡ್ ಆಫ್ ಏನು ಮಾಡಬೇಕಂದ್ರೆ, ಇಲ್ಲಿ ಟ್ಯೂಷನಲ್ಲಿ ಆನ್ಲೈನು ಆಫ್ಲೈನ್ ಎರಡೂ ಐತೆ. ನಾವೀಗ ಆನ್ಲೈನ್ ತೊಗೊಳೋದಾದರೆ ಇಲ್ಲಿ ವೇದಾಂತ ಆಗಲಿ, ಬೈಜೂಸ್ ಆಗಲಿ, ನಾವು ಫಸ್ಟ್ ಅದ್ರಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು. ಅದರಲ್ಲಿ ರಿಜಿಸ್ಟ್ರೇಷನ್ ಆದರೆ ಕೆಲವು ವೆಬ್ಸೈಟ್ ಏನು ಮಾಡಿದೆ 2000 3000 1500 ಅದರ ರಿಜಿಸ್ಟ್ರೇಷನ್ ಫೀಸ್ ಇರ್ತಾರೆ. ನಾನು ಸಜೆಷನ್ ಏನಂದರೆ, ನೀವು ಯಾವುದೇ ರೀತಿ ಪೇಯ್ಡ್ ತೊಗೊಳಕ್ಕೆ ಹೋಗ್ಬಿಡಿ. ಅದನ್ನು ನಾರ್ಮಲ್ ಫ್ರೀ ಇರೋದ್ರಲ್ಲೇ ಟ್ರೈ ಮಾಡಿ ಒಂದ್ಸಲ. ಬೈಜೂಸ್ ಆಗಲಿ, ವೇದಾಂತ ಆಗಲಿ, ವೆಬ್ಸೈಟ್ಸ್ ನೋಡಿ ಇದರಲ್ಲಿ ಐತೆ. ಇದರಲ್ಲಿ ಆ ರಿಜಿಸ್ಟ್ರೇಷನ್ ಮಾಡ್ಕೊಂಡಾಗ ಅವರು ಸ್ಲಾಟ್ನ ಬುಕ್ ಮಾಡಿಕೊಡ್ತಾರೆ. ಈ ಟೈಮಿಂಗ್ ಇದೆ, ಈ ಟೈಮಿಂಗ್ ಇಷ್ಟೊತ್ತು ಅಂತ. ಮತ್ತು ನಾವು ಡೀಲ್ ಮಾತಾಡ್ಕೊಬೋದು ಅವ್ರ ಹತ್ರ, ಈ ಟೈಮಲ್ಲಿ ನಾವು ಅವೈಲಬಿಲಿಟಿ ಇರ್ತೀವಿ ಅಂತ. ನಮ್ಮ ಫ್ರೀ ಟೈಮಲ್ಲಿ ಮಾತ್ರ ಇದನ್ನ ಮಾಡಬೇಕು. ಇದನ್ನೇ ಕೆರಿಯರಾಗಿ ನೀವು ತೊಗೊಳಂಗಿದ್ರೆ ಫುಲ್ ಫೋಕಸ್ ನೀವು ಆಫ್ಲೈನಾಗೆ ಮಾಡೋದು ಒಳ್ಳೆಯದು. ಸೊ ಅರ್ನಿಂಗ್ ರಿಲೇಟೆಡ್ ಚೆನ್ನಾಗಿರುತ್ತೆ. ಮತ್ತು ನಾವು ಯಾವ ಟೈಮಲ್ಲಿ ಬೇಕು ನಾವು ಹೋಗ್ಬೋದು. ಮತ್ತು ಯಾವುದೇ ರೀತಿ ಅಂಡರಲ್ಲಿ ಕೆಲಸ ಮಾಡೋದಿರಲ್ಲ. ಸೆಕೆಂಡ್ ಥಿಂಗ್ ಬಂದು ಅಫಿಲಿಯೇಟೆಡ್ ಮಾರ್ಕೆಟಿಂಗ್. ಇದ್ರ ಪವರ್ ಅಂತ ಹೇಳ್ತಾ ಗೊತ್ತಾಗ್ತೈತೆ ಇದು ಅಫಿಲಿಯೇಟೆಡ್ ಮಾರ್ಕೆಟಿಂಗ್ ಅಂತ. ಇದು ಅರ್ನಿಂಗು ಡೇ 1ಇಂದನೇ ಶುರು ಆಗುತ್ತೆ ಇದರ ನನಗೆ. ಮತ್ತು ಇದಕ್ಕೆ ಅಂತ ದೊಡ್ಡ ಸ್ಕಿಲ್ ಏನು ಬೇಕಾಗಿಲ್ಲ. ಮತ್ತು ಇದು ಅಫಿಲಿಯೇಟೆಡ್ ಮಾರ್ಕೆಟಿಂಗ್ ಏನಂದರೆ, ಈ ಕಾಮರ್ಸ್ ವೆಬ್ಸೈಟ್ ಇರ್ತದಲ್ಲ, ಅಮೆಝಾನ್ ಆಗಲಿ, ಇಲ್ಲ ಫ್ಲಿಪ್ಕಾರ್ಟ್ ಆಗಲಿ, ಮೀಶೋ ಆಗಲಿ, AJIO ಆಗಲಿ, ಈ ರೆಫರಲ್ ಲಿಂಕ್ಸ್ನ ನಿಮ್ಮ ಫ್ರೆಂಡ್ಸ್ಗಾಗಲಿ, ನಿಮ್ಮ ಕೊಲೀಗ್ಸ್ ಆಗಲಿ, ಇಲ್ಲ ಅಂದರೆ ನಿಮ್ಮ ಸ್ಕೂಲ್ ಮೇಟ್ಸ್ ಆಗಲಿ, ಅವ್ರಿಗೆ ಅವ್ರೇನು ಪರ್ಚೇಸ್ ಮಾಡ್ಬೇಕು ಅಂದ್ಕೊಂಡಿದ್ರಲ್ಲ ಅದನ್ನ ಅವರು ಆ ಲಿಂಕ್ಸಿಂದ ಪರ್ಚೇಸ್ ಮಾಡ್ಕೊಂಡ್ರೆ ಸಾಕು, ನಿಮ್ಗೆ ಸಮ್ ಅಮೌಂಟ್ ಆಫ್ ಕಮಿಷನ್ ಬರ್ತೈತೆ. ಇದಕ್ಕಿಂತ ಮುಂಚೆ ನೀವೇನು ಮಾಡಿರ್ಬೇಕಂದ್ರೆ ಅದರಲ್ಲಿ ರಿಜಿಸ್ಟ್ರೇಷನ್ ಆಗಿರಬೇಕು. ಎಲ್ಲ ಈ ಕಾಮರ್ಸ್ ವೆಬ್ಸೈಟ್ಸಲ್ಲೇ ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಎಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಬೋದು ಅಫಿಲಿಯೇಟೆಡ್ ಮಾರ್ಕೆಟಿಂಗ್ ಮಾಡ್ಕೊಬೇಕಂದ್ರೆ. ಮತ್ತು ಇದರಲ್ಲಿ ಒಂದು ಟ್ರೆಂಡಿಂಗಲ್ಲಿ ಏನು ನಡೀತಿದೆ ಅಂದರೆ, ಈ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಯೂಟ್ಯೂಬಲ್ಲಿ ಈ ಡಿಮ್ಯಾಟ್ ಅಕೌಂಟ್ನ ರೆಫರ್ಸ್ ಮಾಡ್ತಾರೆ. ಇದು ಒಂದು ಅಫಿಲಿಯೇಟೆಡ್ ಮಾರ್ಕೆಟಿಂಗ್. ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಅನ್ನೋದು. ಈ ಡಿಮ್ಯಾಟ್ ಅಕೌಂಟ್ ಏನಾಗ್ತಿದೆ ಅಂದರೆ, ನೀವು ರೆಫರ್ ಮಾಡಿ, ಬಟ್ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನೀವು ರೆಫರ್ ಮಾಡಿ. ಹೋಗ್ಬಿಡಿ, ಅವ್ರಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಫೈನಾನ್ಸ್ ಬಗ್ಗೆ ಇಂಟ್ರೆಸ್ಟ್ ಐತೆ, ನಾವು ಅರ್ನ್ ಮಾಡ್ಕೊಬೇಕಂತ ಅವ್ರಿಗೆ ಏನಾರ ಇತ್ತು ಅಂದರೆ ಮಾತ್ರ ರೆಫರ್ ಮಾಡಿ. ಮತ್ತು ಇದರಲ್ಲಿ 1 ಟೈಮ್ ಕಮಿಷನ್ ಬರ್ತದೆ ಪಾರ್ಟ್ ಟೈಮ್ ಇದರಲ್ಲಿ ಅಫಿಲಿಯೇಟೆಡ್ ಮಾಡಿದಾಗ ನೀವು ಡಿಮ್ಯಾಟ್ ಅಕೌಂಟ್ನ. ಮತ್ತು ಅವ್ರು ಯಾವುದೇ ರೀತಿ ಅದರಲ್ಲಿ ಆ್ಯಕ್ಟಿವಿಟೀಸ್ ಮಾಡ್ತಿದ್ರು, ಅದು ಟ್ರೇಡಿಂಗ್ ಆಗಲಿ, ಇನ್ವೆಸ್ಟ್ಮೆಂಟ್ ಮಾಡಿದ್ರು ಸಮ್ ಅಮೌಂಟ್ ಆಫ್ ಕಮಿಷನ್ ನಿಮ್ಗೆ ಬರ್ತಾ ಇರ್ತದೆ ಡಿಮ್ಯಾಟ್ ಅಕೌಂಟಲ್ಲಿ. ಮತ್ತು ಇದರಲ್ಲಿ ಏನಂದರೆ, ನಮ್ಮ ಚಾನಲ್ದು ಒಂದು ಡಿಮ್ಯಾಟ್ ಅಕೌಂಟ್ ಲಿಂಕ್ ಐತೆ, ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಸ್ಟಾರ್ಟ್ ಮಾಡಬೇಕಂದ್ರೆ ನಿಮ್ಗೊಂದು ಡಿಮ್ಯಾಟ್ ಅಕೌಂಟ್ ಬೇಕಲ್ಲ. ನೀವು ಬೇಕು ಅಂದರೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಮಾತ್ರ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕಲ್ಲಿ ಡಿಮ್ಯಾಟ್ ಅಕೌಂಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ನೀವು ಕೂಡ ಆ ಥರ ರೆಫರ್ ಮಾಡಿಕೊಂಡು ನಿಮ್ಗೆ ನಾಲೆಜ್ ಐತೆ, ಅವ್ರ ನಾಲೆಜ್ ಐತೆ ಅಂತ ಮಾತ್ರನೇ ಅದನ್ನು ನೀವು ರೆಫರ್ ಮಾಡಿ. ಇಲ್ಲಾಂದರೆ ಡಿಮ್ಯಾಟ್ ಅಕೌಂಟ್ನ ಯಾವುದೇ ಕಾರಣಕ್ಕೂ ರೆಫರ್ ಮಾಡೋಕ್ಕೆ ಹೋಗ್ಬಿಡಿ. ಮತ್ತು ರೆಫರ್ ಮಾಡ್ಕೊಂಡು ಹೋಗಿ ಅದರ್ ರೀತಿ ಬೆಟ್ಟಿಂಗ್ ಆ್ಯಪ್ ಬಗ್ಗೆ ಮತ್ತು ಬೇರೆ ರೀತಿ ನೀವು ಯಾವುದೇ ರೀತಿನೇ ಅವ್ರಿಗೆ ರೆಫರ್ ಮಾಡೋಕ್ಕೆ ಹೋಗ್ಬಿಡಿ. ಅದೆಲ್ಲ ಇಲ್ಲೀಗಲ್ ಆಗ್ತದೆ. ಸೊ ನೀವು ಗುಡ್ ಅನ್ಸಿದ್ದು ನಿಮ್ಗೆ ಗುಡ್ ಆಡಿಯನ್ಸ್, ನಿಮ್ಗೆ ಯಾವ ರೀತಿ ನಿಮ್ಮ ಕೊಲೀಗ್ಸ್ ಇರ್ತಾರೋ. ಮತ್ತು ಅಫಿಲಿಯೇಟೆಡ್ ಮಾರ್ಕೆಟಿಂಗ್ ಇನ್ನೊಂದು ಏನಂದರೆ, ಒಂದು ಆಡಿಯನ್ಸ್ ಬೇಸ್ ಇರಬೇಕು. ನಿಮ್ಗೊಂದು ಫಾಲೋವರ್ಸು, ನಿಮ್ಗೊಂದು ಸಬ್ಸ್ಕ್ರೈಬರ್ಸ್ ಇದ್ರೇ ಇದು ಅಮೌಂಟ್ ಅರ್ನಿಂಗ್ ಮಾಡಿಕೋದು. ಒಂದು ಲಿಮಿಟ್ ಆಗೋತೈತೆ, ಒಂದು ಸ್ವಲ್ಪ ಏನಾದರೂ ಲಿಮಿಟೆಡ್ ಸರ್ಕಲ್ ಆಗೋತೈತೆ. ಅದಕ್ಕೆ ನೀವು ಕಂಟೆಂಟ್ ಕ್ರಿಯೇಷನ್ ಆಗಿದೆ ಚೆನ್ನಾಗಿದೆ. ಮತ್ತು ಈ ಬ್ರೋಕರೇಜ್ ಕಂಪ್ನಿಯಲ್ಲಿ ಹೇಳ್ತಿದ್ರಲ್ಲ, ನೀವು ಏನು ಮಾಡ್ತೀರಿ ಅಂದರೆ
ಟಾಪ್ ಬ್ರೋಕರ್ಸ್ ಇರ್ತಾರಲ್ಲ ಇಂಡಿಯಾದಲ್ಲಿ ಅವ್ರನ್ನ ರೆಫರ್ ಮಾಡೋಕ್ಕೆ ಟ್ರೈ ಮಾಡಿ. ಅದು ಝೀರೋದಾಗಲಿ ಅಪ್ಸ್ಟ್ಯಾಕ್ ಗ್ರೋ ಅಂತ ಆ ಥರನೇ ರೆಫರ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಅದು ಟಾಪ್ 10 ಐತೆ ಇಂಡಿಯಾದಲ್ಲಿ. ಅವ್ರು ಜೆನ್ಯೂನಿಟಿ ಮೇಂಟೈನ್ ಮಾಡ್ತಾರೆ. ನೀವು ಅದರ್ ಥಿಂಗ್ ಎಲ್ಲ ಮಾಡೋಕ್ಕೆ ಹೋದರೆ ಇದರಲ್ಲಿ ಮನಿ ರಿಲೇಟೆಡ್ ಅಲ್ಲ, ಸೊ ಪ್ರಾಬ್ಲಮ್ ಆಗ್ತಾಯಿದೆ ನಿಮ್ಮ ಆಡಿಯನ್ಸ್ ಕೂಡ. ಮತ್ತು ಅಫಿಲಿಯೇಟೆಡ್ ಮಾರ್ಕೆಟಿಂಗಲ್ಲಿ ಇನ್ನೊಂದಿದೆ, ಇನ್ಸೂರೆನ್ಸ್ ಪಾಲಿಸಿ ಸೆಲ್ ಮಾಡೋದು. ಅದು ಲೈಫ್ ಇನ್ಶೂರ್ ಆಗಲಿ, ಟರ್ಮ್ ಇನ್ಶೂರ್ ಆಗಲಿ, ಹೆಲ್ತ್ ಇನ್ಶೂರೆನ್ಸ್ ಆಗಲಿ ಸೆಲ್ ಮಾಡ್ಬೋದು. ಮತ್ತು ಇದು ಇನ್ಸೂರೆನ್ಸ್ ಪಾಲಿಸಿ ಸೆಲ್ ಮಾಡಬೇಕಾದ್ರೆ ನೀವು ಇನ್ಸೂರೆನ್ಸ್ ಅಡ್ವೈಸರಿ ಏಜೆಂಟ್ ಆಗಿರಬೇಕು. ಈಗ ನಾನು ಆಸ್ ಎ ಸಿ ಎ ಸ್ಟೂಡೆಂಟಲ್ಲಿ ನಾನು ಅಡ್ವೈಸರಿ ಏಜೆಂಟ್ ಆಗಬೇಕಂದ್ರೆ ಒಂದು ಎಕ್ಸಾಮ್ ಬರೀಬೇಕು ನಾವು ಆ ಎಕ್ಸಾಮ್ ಬರೆದಾಗ ನಮ್ಗೆ ಎಲಿಜಿಬಿಲಿಟಿ ಸಿಗೋದು ನಮ್ಗೆ ಏಜೆಂಟ್ ಆಗೋದು. ಸೊ ನಾವು ಏನು ಮಾಡಿದ್ರೆ ಆ ಏಜೆಂಟಿಂದ ನಾವು ಯಾವ್ದಾರ ಸೆಲ್ ಮಾಡಿದಾಗ ಪಾಲಿಸೀಸನ್ನ ಅದ್ರಿಗೊಂದು ಸಮ್ ಅಮೌಂಟ್ ಆಫ್ ಕಮಿಷನ್ ನಮಗೆ ಬರುತ್ತೆ ಅವರು ಅದು ಪರ್ಚೇಸ್ ಮಾಡಿದಾಗ. ನಾನು ಇದರಲ್ಲಿ ಟ್ಯಾಕ್ಸ್ ಪೇಯರ್ ಇರ್ತಾರಲ್ಲ ಅವರು ಈ ಥರ ಇದು ಇನ್ಶೂರೆನ್ಸ್ ಪಾಲಿಸಿ ತೊಗೊಂಡಾಗ ಅವ್ರಿಗೆ IDCಯಲ್ಲಿ ಡಿಡಕ್ಷನ್ ಸಿಗುತ್ತೆ. ಸೊ ಅವ್ರು ತೊಗೊಂಡಾಗ ಅವ್ರಿಗೆ ಬೆನಿಫಿಟ್ ಸಿಗುತ್ತೆ. ಸೊ ಅವ್ರು ತೊಗೊಳೋ ಟೈಮಲ್ಲಿ ನಮ್ಮ ರೆಫರಿಂದನೂ ಹೋದರೆ ನಮ್ಗೊಂದು ಸಮ್ ಅಮೌಂಟ್ ಆಫ್ ಕಮಿಷನ್ ಸಿಗುತ್ತೆ. ಸೊ ನೀವು ಯಾವ್ದಾರ ಫೈನಾನ್ಸ್ ಫೀಲ್ಡಲ್ಲಿ ಇದ್ದರೆ ಇನ್ಶೂರೆನ್ಸ್ ಎಕ್ಸಾಮ್ ಸಣ್ಣ ಚಿಕ್ಕದು ಆ ಎಕ್ಸಾಮ್ ಇರೋದು ಆರಾಮ್ಸೆ ಬರೀಬೋದು, ಅದರ ಏನು ಟಫ್ ಏನಿರಲ್ಲ. ಆ ಎಕ್ಸಾಮ್ ಒಂದು ಸ್ವಲ್ಪ ಕ್ರ್ಯಾಕ್ ಮಾಡ್ಕೊಂಡು ನೀವು ಇನ್ಶೂರೆನ್ಸ್ ಅಡ್ವೈಸರಿ ಸರ್ವಿಸ್ ಆಗಿ ನೀವು ಅದು ಮಾಡ್ಬೋದು. ಅದರಲ್ಲಿಂದನೂ ಅಫಿಲಿಯೇಟೆಡ್ ಮಾರ್ಕೆಟಿಂಗ್ ಮಾಡ್ಕೊಬೋದು. ಈ ಅಫಿಲಿಯೇಟೆಡ್ ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಒಂದು ದೊಡ್ಡ ಅಡ್ವಾಂಟೇಜ್ ಏನಂದರೆ ನಮ್ಗೆ ಆಡಿಯನ್ಸ್ ಬೇಸ್ ಇರೋಲ್ಲ, ನಮ್ಗೆ ಕನೆಕ್ಷನ್ಸ್ ನೆಟ್ವರ್ಕ್ ಫಾಲೋವರ್ಸ್ ಇರೋಲ್ಲ. ಸೊ ನಾವು ಇದರಿಂದ ಅರ್ನಿಂಗ್ ಮಾಡ್ಕೊಂಡೇ ಬೇಕು ಅಂತ ಹೇಳಿದ್ರೆ ನಮ್ಗೆ ನಾವು ಥರ್ಡ್ ಸ್ಟೆಪ್ ಹೋಗೇಬೇಕು, ಆದರೆ ಕಂಟೆಂಟ್ ಕ್ರಿಯೇಷನ್. ನಿಮ್ಗೆ ಗೊತ್ತಾಗ್ತಲ್ಲ ಕಂಟೆಂಟ್ ಕ್ರಿಯೇಷನ್ನು ಎಷ್ಟು ಡಿಮ್ಯಾಂಡ್ ಐತೆ ಅಂದರೆ ಅದರಲ್ಲೂ ಫೈನಾನ್ಸ್ ರಿಲೇಟೆಡ್ ಆಗಲಿ, ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಆಗಲಿ ಸಿಕ್ಕಾಪಟ್ಟೆ. ಒಂದು ಫೋನು, ಒಂದು ಸಣ್ಣ ಯೂಟ್ಯೂಬ್ ಅವರು ವಾಯ್ಸ್ ಓವರ್ ಕೊಟ್ಕೊಂಡ್ರೆ ಲ್ಯಾಕ್ಸ್ ಟು ಅರ್ನ್ ಮಾಡೋರು ಅವರೇ ಸ್ಟಾರ್ಟಿಂಗಿಂದ ಅದರಿಂದನೇ ಮಾಡ್ಕೊಂಡು ಬರ್ತಾ ಇರೋದು ಅವರು. ಮತ್ತು ಈ ಅಫಿಲಿಯೇಟೆಡ್ ಮಾರ್ಕೆಟಿಂಗಲ್ಲಿ ಮೇನ್ ಡಿಸ್ಅಡ್ವಾಂಟೇಜ್ ಏನಂದರೆ ಸರ್ಕಲ್. ಮತ್ತು ನಮ್ಮ ಸರ್ಕಲ್ ಏನಾದರೆ ಲಿಮಿಟ್ ಆಗಿರ್ತೈತೆ. ಸೊ ನಮ್ಮ ಆಡಿಯನ್ಸ್ ಕೂಡ ನಾವು ರೆಫರ್ ಮಾಡೋದು ಕೆಲವೊಂದಷ್ಟೇ ಒಂದು ಸಲ ಮಾಡ್ಬೋದು, ಎರಡನೇಕ್ಕಿಂತ ಅವ್ರಿಗೆ ಏನು ಮಾಡೋಕ್ಕಾಗುತ್ತೆ, ನಮ್ಮ ಆಡಿಯನ್ಸ್ ಚಿಕ್ಕದಾಗಿರ್ತೈತೆ. ಸೊ ನಾವೇನು ಮಾಡೋಕ್ಕಾಗುತ್ತೆ, ಸ್ಟೆಪ್ 3ಗೆ ಹೋಗಬೇಕು. ಅದೇ ಬಂದು ಕಂಟೆಂಟ್ ಕ್ರಿಯೇಷನ್. ಈ ಕಂಟೆಂಟ್ ಕ್ರಿಯೇಷನ್ ಏನಾಯ್ತು ಅಂದರೆ ಇದು ತುಂಬಾ ದೊಡ್ಡ ಪ್ರಪಂಚ. ಇದರಲ್ಲಿ ಅರ್ನಿಂಗ್ ಮಾಡ್ಕೊಂಡಿದ್ರೆ ಇಳಿದ್ರೆ ಅಂದ್ರೆ ಸಿಕ್ಕಾಪಟ್ಟೆ ಅರ್ನ್ ಮಾಡ್ಕೊಬೋದು. ಅದು ಏನಂದರೆ ಕಂಟೆಂಟ್ ಕೊಟ್ಕೊಂಡು ಮತ್ತು ನಮ್ಮದು ಅದು ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಟ್ವಿಟರ್ ಆಗಲಿ, ಇಲ್ಲ ಅಂದರೆ ಈ ಫೇಸ್ಬುಕ್ ಆಗಲಿ, ಅಲ್ಲಿ ಈವನ್ ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಒಂದು ಕಂಟೆಂಟ್ ಕೊಟ್ಕೊಂಡು ಮಾಡ್ಕೊಂಡಿದ್ರೆ ನಮಗೊಂದು ಆಡಿಯನ್ಸು, ನಮಗೊಂದು ಬೇಸ್ಮೆಂಟ್ ನಾವು ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ನಾವು ಕ್ರಿಯೇಟ್ ಮಾಡ್ಕೊಂಡಾಗ ನಾವು ಅದೇನಾಗ್ತದೆ ಅಂದರೆ ನಾವು ಅಫಿಲಿಯೇಟೆಡ್ ಮಾರ್ಕೆಟಿಂಗ್ ಆಗೋಕ್ಕೆ ತುಂಬ ಆಡಿಯನ್ಸ್ ಸಿಗ್ತಾರೆ. ನಾವು ರೈಟ್ ಕಂಟೆಂಟ್ ಕೊಟ್ಕೊಂಡು ನಾವು ಅವ್ರಿಗೆ ರೈಟ್ ಪ್ರಾಡಕ್ಟ್ನ ರೆಫರ್ ಮಾಡಿದಾಗ ಖಂಡಿತ ನಮ್ಮ ಆಡಿಯನ್ಸ್ ಅವ್ರು ನಾವು ಅದು ತೊಗೊತಾರೆ. ಅದರಲ್ಲೂ ಅಂತ ಕನ್ನಡ ಅವರು ಕಂಟೆಂಟ್ ಕರೆಕ್ಟಾಗಿ ಕೊಡಿದ್ರೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಇಲ್ಲ ನಾನು ಫೇಸ್ ತೋರ್ಸೋಕ್ಕಾಗಲ್ಲ, ನಾನು ವಾಯ್ಸ್ ಓವರ್ ಕೊಟ್ಕೊಬೋದು ಅಂದರೆ ಆ್ಯನಿಮೇಷನ್ ವೀಡಿಯೋಸ್ ಮಾಡ್ಕೊಬೋದು. ನಾವು ಬೇರೆ ನಮ್ಮ ವಾಯ್ಸ್ ಓವರ್ ಕೊಟ್ಕೊಂಡು ಈ ಐಫೋನ್ಸ್ ಎಲ್ಲ ಆಪ್ಷನ್ಸ್ ಇದೆ, ನಾವು ಫೇಸ್ ತೋರಿಸಿದ್ರೆ ಅದನ್ನ ಆ್ಯನಿಮೇಟೆಡ್ ಮಾಡಿಕೊಂಡು ಅದು ಎಂಟರ್ಟೈನ್ಮೆಂಟ್ ವಿಚಾರದಲ್ಲಾಗಲಿ ಇನ್ನೇನೇನೋ ಆಗಲಿ, ಇನ್ನೇನೇನೋ ಝೋನ್ ಆಗಲಿ ಅದನ್ನು ನಾವು ಇನ್ವಾಲ್ವ್ಮೆಂಟ್ ಆದಾಗ ನಾವು ಅದಕ್ಕೆ ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ದಾಗ ನಮಗೊಂದು ಆಡಿಯನ್ಸ್ ಬೇಸ್ ಸಿಗ್ತಾರೆ. ಸೊ ಅವರಿಂದ ನಾವು ಅರ್ನಿಂಗ್ ಮಾಡೋದು ರಿಲೇಟೆಡ್ನ ಸ್ಟಾರ್ಟ್ ಮಾಡ್ಕೊಂಡು ಮತ್ತು ಇದು ಗುರ್ತು ಮಾಡ್ಕೊಳ್ಳಿ. ಮತ್ತು ಡೇ 1ಇಂದನೇ ನಮ್ಗೆ ಇದು ಕಂಟೆಂಟ್ ಕ್ರಿಯೇಷನ್ ಅರ್ನಿಂಗ್ ಮತ್ತು ರಿಲೇಟೆಡಲ್ಲಿ ಸ್ಟಾರ್ಟ್ ಆಗೋಲ್ಲ. ಮತ್ತು ನಾವು ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ಎಫರ್ಟ್ ಕೊಟ್ಟಾಗೆ ನನಗೇನಂದರೆ 3 to 6 ಮಂತ್ಸ್ ಸ್ಪೆಂಡ್ ಮಾಡಿ ಏನು ಈ ಯೂಟ್ಯೂಬಲ್ಲೇ ಆಗಲಿ ಇಲ್ಲಾಂದರೆ ಫ್ರೀಲಾನ್ಸ್ ಆಗಲಿ ಕಂಟೆಂಟ್ ಕ್ರಿಯೇಷನ್ ಆಗಬೇಕು ಅಂದರೆ 6 to ಅಟ್ಲೀಸ್ಟ್ 6 ಮಂತ್ಸ್ ಅದನ್ನು ನೀವು ಸ್ಪೆಂಡ್ ಮಾಡಬೇಕು. 100 ವೀಡಿಯೋಸು ಶಾರ್ಟ್ಸ್ ಆಗಲಿ ಲೆಂತಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು. ಆವಾಗಲೇ ನಿಮಗೊಂದು ಇಲ್ಲಿ ಇದು ಆನ್ಲೈನ್ ಪ್ರಪಂಚದಲ್ಲಿ ನಿಮ್ಮ ಪ್ರೆಸೆನ್ಸ್ ಮುಖ್ಯ. ಇಂಟರ್ನೆಟ್ ವರ್ಲ್ಡಲ್ಲಿ ನಿಮ್ಮ ಪ್ರೆಸೆನ್ಸು ಮತ್ತು ಆಡಿಯನ್ಸ್ ನಿಮ್ಮನ್ನು ಡೈಲಿ ನೋಡ್ತಾ ಇರಬೇಕು. ನಿಮ್ಮ ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿನ ತುಂಬಾ ಮುಖ್ಯ, ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತೈತೆ. ಸೊ ನೀವೇನು ಮಾಡಬೇಕಂದ್ರೆ ಡೈಲಿ ಕನ್ಸಿಸ್ಟೆನ್ಸಿಗೆ ವೀಡಿಯೋಸ್ ಅಪ್ಲೋಡ್ ಮಾಡಿಕೊಂಡು ನಿಮ್ಮ ಪ್ರೆಸೆನ್ಸನ್ನು ತೋರಿಸ್ತಾ ಇದ್ದರೆ ನಿಮ್ಮ ಹಾರ್ಡ್ ವರ್ಕ್ನ ಅವ್ರು ಮೆಚ್ಕೊಂಡು ನಿಮ್ಗೆ ಒಂದು ಬೇಸ್ಮೆಂಟ್ ಸಿಗ್ತೈತೆ, ನಿಮ್ಗೊಂದು ಕಮ್ಯುನಿಟಿ ಬಿಲ್ಡ್ ಆಗ್ತೈತೆ. ಮತ್ತು ಈ ಕಂಟೆಂಟ್ ಕ್ರಿಯೇಷನಲ್ಲಿ 4 ways ಆಫ್ ಇನ್ಕಮ್ಸ್ ಬರ್ಬೋದು. ಅದು ಮಲ್ಟಿ ಸೋರ್ಸ್ ಆಫ್ ಇನ್ಕಮ್ ಆಗ್ತೈತೆ, ಸೈಡ್ ಇನ್ಕಮ್ಸ್ ಥರನೇ ಆಗ್ತದೆ. ಕಂಟೆಂಟ್ ಕ್ರಿಯೇಷನ್ ಒಂದು ಆ್ಯಡಿಂದ ಬರ್ತೈತೆ. ಮತ್ತು ಯಾರನ್ನ ಸ್ಪಾನ್ಸರ್ಶಿಪ್ ಮಾಡಿದ್ರೆ ಮಾಡ್ಬೋದು. ಮತ್ತು ನಿಮ್ಮದೇ ಅದನ್ನು ಪ್ರಾಡಕ್ಟ್ ಇದ್ದರೆ ಅಫಿಲಿಯೇಟ್ ಮಾಡ್ಕೊಬೋದು. ಇಲ್ಲ ನಿಮ್ಮದು ಪ್ರಾಡಕ್ಟ್ ಇಲ್ಲಾಂದರೆ ಬೇರೆ ಪ್ರಾಡಕ್ಟೇ ನೀವು ಆ ವಿಡಿಯೋದಲ್ಲಿ ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ರೋ ಅದನ್ನ ಅಫಿಲಿಯೇಟೆಡ್ ಮಾರ್ಕೆಟಿಂಗ್ಗೆ ಕೊಡ್ಬೋದು. ಮತ್ತು ಡಿಮ್ಯಾಟ್ ಲಿಂಕ್ಸ್ ಕೊಡ್ಬೋದು ನೀವು ಫೈನಾನ್ಸ್ ರಿಲೇಟೆಡ್ ಆಗಿದ್ದರೆ. ಮತ್ತು ಸೋರ್ಸ್ ಆಫ್ ಇನ್ಕಮ್ ಬೇರೆ ಬದಲಾಗ್ತಾನೆ ಇರ್ತೈತೆ. ಬಟ್ ಕನ್ಸಿಸ್ಟೆನ್ಸಿಯಾಗಿ ಇನ್ಕಮ್ ಗ್ರೋತ್ ಆಗ್ತೈತೆ. ನಿಮ್ಮ ಕಂಟೆಂಟ್ ಕ್ರಿಯೇಷನ್ ಕೂಡ ಅದೇ ರೀತಿಯೇ ಬೆಳೀತದೆ. ಬಟ್ ಡೇ 1 ಸಿಗಲ್ಲ. ಮತ್ತು ಇದಕ್ಕೆ ಟೈಮ್ ತೊಗೊಂಡಿದೆ ನೀವು ಡೆಫಿನೆಟ್ಲಿ ನೀವು ಟೈಮ್ ಕೊಟ್ಟಂದ್ರೆ ಡೆಫಿನೆಟ್ಲಿ ರಿಟರ್ನ್ಸ್ ಬರ್ತೈತೆ ಇದರಿಂದ. ಮತ್ತು ಈ ಕಂಟೆಂಟ್ ಕ್ರಿಯೇಷನಲ್ಲಿ ಒಂದು ಒಳ್ಳೆ ಆಡಿಯನ್ಸ್ ಬೇಸು ಸಿಕ್ಕಿದ ಮೇಲೆ ನಾವು ಬೆಟ್ಟಿಂಗ್ ಆ್ಯಪ್ ಪ್ರಮೋಟ್ ಮಾಡೋದಾಗಲಿ, ಇಲ್ಲಾಂದರೆ ಅದನ್ನು ಇನ್ವೆಸ್ಟ್ಮೆಂಟ್ ಮ್ಯೂಚುವಲ್ ಫಂಡ್ ಪೇಯ್ಡ್ ನಾವು ತೊಗೊಂಡು ಆ ಮ್ಯೂಚುವಲ್ ಫಂಡ್ ಚೆನ್ನಾಗೈತೆ, ಇಲ್ಲಾಂದರೆ ಈ ಇನ್ಶೂರೆನ್ಸ್ ಚೆನ್ನಾಗೈತೆ ಪೇಯ್ಡ್ ಅವ್ರಿಗೆ ಇಶ್ಯೂ ಚೆನ್ನಾಗಿಲ್ಲ ಅಂದ್ರೂ ನಾವು ಚೆನ್ನಾಗೈತೆ ಅಂತ ಹೇಳಿದಾಗ ಅವ್ರು ಪುಷ್ ಮಾಡಿದಾಗ
ನಿಮ್ಗೆ ಬೇಕು ಅಂತ ಪುಷ್ ಮಾಡಿದಾಗ ಅವ್ರು ತೊಗೊಂತಾರೆ. 100ಅಲ್ಲಿ ಒಂದು 2 ಮೆಂಬರ್ಸ್ ಅದು ತೊಗೊಂಡ್ರು ಅದು ಅದು ಒಳ್ಳೆ ಕೆಲಸ ಅಲ್ಲ, ಅದು ಎಫೆಕ್ಟ್ ಬೀಳ್ತದೆ ನಮ್ಮ ಮೇಲೆ. ಸೊ ನಮ್ಮ ಆಡಿಯನ್ಸ್ಗೆ ಏನಂದರೆ ನಾವು ತೊಗೊಂಡು ನಮ್ಗೆ ಅದರಿಂದ ಯುಟಿಲೈಸ್ ಆಗೈತೆ, ಅದರಿಂದ ಯೂಸ್ ಐತೆ ಅಂತ ಮಾತ್ರನೇ ಅಂಥ ಇನ್ಶೂರೆನ್ಸ್ ಮಾತ್ರ ಸಜೆಸ್ಟ್ ಮಾಡಿ. ಅಂಥ ಮ್ಯೂಚುವಲ್ ಫಂಡ್ ಅಂತ ಬೆಟ್ಟಿಂಗ್ ಆ್ಯಪ್ ಮಾತ್ರ ಪ್ರಮೋಷನ್ ಮಾಡೋಕ್ಕೆ ಹೋಗ್ಬಿಡಿ ನೀವು. ಥರ್ಡ್ ಥಿಂಗ್ ಬಂದ್ಬಿಟ್ಟು ಏನಂದರೆ ವಿಡಿಯೋ ಎಡಿಟಿಂಗ್. ಈ ವಿಡಿಯೋ ಎಡಿಟಿಂಗ್ ಸ್ಕೋಪ್ ಹೆಂಗಿದೆ ಅಂದರೆ, ಈ ಕಂಟೆಂಟ್ ಕ್ರಿಯೇಟರ್ಗೆ ವಿಡಿಯೋ ಎಡಿಟಿಂಗ್ ಮಾಡಬೇಕು. ಮತ್ತು ನೀವು ಹಿಂಗೆ ಅವ್ರು ಯಾವ ಥರ ಅಪ್ರೋಚ್ ಮಾಡಬೇಕಂದ್ರೆ, ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಸ್ಕಿಲ್ ಇರಬೇಕು. ಅದು ಪ್ರೀಮಿಯರ್ ಪ್ರೋ ಆಗಲಿ, ಅಡೋಬ್ ಆಗಲಿ, ಫೋಟೋಶಾಪ್ ಆಗಲಿ, ಮತ್ತು ನಿಮ್ಗೆ ಯಾವುದಾದ್ರು ಫೈನಲ್ ಕಟ್ ಆಗಲಿ, ನಿಮ್ಗೆ ಆ ಆ್ಯಪ್ಸ್ ಬಗ್ಗೆ ಗ್ರಿಪ್ ಇರಬೇಕು. ಮತ್ತು ಅದ್ರ ಬಗ್ಗೆ ನಾಲೆಜ್ ಇದ್ದರೆ ನೀವು ಕಂಟೆಂಟ್ ಕ್ರಿಯೇಟರ್ನ ಅಪ್ರೋಚ್ ಆದಾಗ ನೀವು ಒಂದು ವಿಚಾರ ಮಾಡಿ. ಅವ್ರು ತಮ್ಲೈನ್ ಒಂದು ಯೂಟ್ಯೂಬಲ್ಲಿ ಒಂದು ತಮ್ಲೈನ್ ಮಾಡಿದ್ದಾರೆ, ಇದಲ್ಲ ಸರ್ ಈ ಥರ ಮಾಡಿದ್ರೆ ತಮ್ಮದಲ್ಲಿ ನಿಮ್ಗೆ ರೀಚ್ ಔಟ್ ಜಾಸ್ತಿ ಇರ್ತದೆ. ಲಿಂಕ್ಡ್ಇನ್ ಆಗಲಿ ಅವ್ರಿಗೆ ಇನ್ಸ್ಟಾಗ್ರಾಮಲ್ಲಿ ಅವ್ರಿಗೆ DM ಮಾಡಿದಾಗ ಸೊ ಅವ್ರು ನಿಮ್ಗೆ ಅಪ್ರೋಚ್ ಆಗ್ಬೋದು. ಮತ್ತು ಈ ವಿಡಿಯೋ ಎಡಿಟಿಂಗಿಂದ ಬೇರೆ ಕಂಟೆಂಟ್ ಕ್ರಿಯೇಟರ್ಗೆ ಹೆಲ್ಪ್ ಮಾಡೋದು ಆದಂಗಲ್ಲ. ಮತ್ತು ನೀವೊಂದು ಫ್ರೀಲ್ಯಾನ್ಸಿಂಗು ಮಾಡ್ಬೋದು ಕಂಟೆಂಟ್ ಕ್ರಿಯೇಟರ್ ಹತ್ರ. ನೀವು ಒಂದು ತಮ್ಲೈನ್ಗೆ 600-400 ಥರನೂ ನೀವು ಆ ಪ್ರೈಸ್ ಫಿಕ್ಸ್ ಮಾಡ್ಬೋದು. ಒಂದು ತಮ್ಲೈನ್ ಎಲ್ಲ ಕ್ರಿಯೇಟ್ ಮಾಡಬೇಕಾದ್ರೆ ಒಂದು 1 hour to 2 hours ಆಗ್ತದೆ ಅಷ್ಟೇ. ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರ ಅಷ್ಟೇ ಅವರಲ್ಲೇ, ಇಲ್ಲಾಂದರೆ ಜಾಸ್ತಿನೇ ತೊಗೊತೈತೆ. ಸೊ ನೀವು ಕಂಟೆಂಟ್ ಕ್ರಿಯೇಟರ್ಗೂ ವಿಡಿಯೋ ಎಡಿಟಿಂಗ್ ಮಾಡ್ಕೊಬೋದು. ಮತ್ತು ನೀವು ಇನ್ನೊಬ್ಬರು ಅಪ್ರೋಚ್ ಮಾಡ್ಬೋದು, ಫೋಟೋಗ್ರಾಫರ್ನ. ಈ ವೆಡ್ಡಿಂಗ್ ಸೀಸನ್ ಬಂದಾಗ ನೀವು ಫೋಟೋಗ್ರಾಫರ್ನ ಅಪ್ರೋಚ್ ಮಾಡ್ಕೊಂಡಾಗ ಈ ಥರ ವಿಡಿಯೋ ಎಡಿಟಿಂಗ್ ಮಾಡ್ಕೊಡ್ತೀನಿ ಅಂದಾಗ ಅವ್ರು ಖಂಡಿತ ಅವ್ರಿಗಿರೋ ಎಕ್ಸ್ಟ್ರಾ ವರ್ಕ್ ನಮ್ಗೆ ಅಸೈನ್ ಮಾಡಿ ಅಂತಾರೆ, ಅವ್ರು ಖಂಡಿತ ಅಸೈನ್ ಮಾಡ್ತಾರೆ. ಮತ್ತು ಇಲ್ಲಾಂದರೆ ನೀವು ಸಣ್ಣ ಪುಟ್ಟ ಇಲ್ಲಿ ಬಿಲ್ಡರ್ಸ್ ಇರ್ತಾರೆ, ಏಜೆಂಟ್ಸ್ ಇರ್ತಾರೆ, ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅವ್ರಿಗೊಂದು ಶಾರ್ಟ್ ವಿಡಿಯೋಸ್ ಮಾಡ್ಕೊಂಡು, ಇಲ್ಲಾಂದರೆ ಹೋಟೆಲ್ ರೆಸ್ಟೋರೆಂಟ್ಸ್ ಇರುತ್ತೆ ಅವ್ರಿಗೊಂದು ಶಾರ್ಟ್ ವಿಡಿಯೋಸ್ ಮಾಡ್ಕೊಳ್ಳೋದು. ಅದರಿಂದ ನೀವು ಕೂಡ ಅರ್ನಿಂಗ್ ರಿಲೇಟೆಡ್ ಸ್ಟಾರ್ಟ್ ಮಾಡ್ಕೊಬೋದು. ಏನಂದರೆ ಇಲ್ಲಿ ಮುಂದೆ ಕೇಳೋದಿರೋದು ಅಪ್ರೋಚ್ ಮಾಡೋದೈತಲ್ಲ ಅದನ್ನು ಬಿಡಿ. ನೀವು ಏನಾದರೆ ಅದು ನಾನು ಹೋದ ಶೈನೆಸ್ಸು ನನಗೆ ಹೋದ್ರೆ ಮರ್ಯಾದೆ ಏನು ನಾನು ಅದೆಲ್ಲ ಬಿಟ್ಬಿಡ್ಬೇಕು, ಅದೆಲ್ಲ ಏನಿಲ್ಲ. ಸೊ ನೀವೇನಾದ್ರು ಅಪ್ರೋಚ್ ಮಾಡೋದಿರೋದು ಖಂಡಿತ ನೀವು ಅಪ್ರೋಚ್ ಮಾಡಿದಾಗ ಅದು ಓಕೆ ಆಗ್ತಾರೆ. ನೀವು 10 ಮೆಂಬರ್ಸ್ ಅದಾಗ ಅಟ್ಲೀಸ್ಟ್ 4 to 3 people ಅನ್ನೋ ನಿಮ್ಗೆ ಎಸ್ ಅನ್ನೇ ಅಂತಾರೆ. ಸೊ ಅಪ್ರೋಚ್ ಮಾಡೋದಿರೋದು. ಮತ್ತು ನಿಮ್ಮ ರೈಟ್ ಸ್ಕಿಲ್ ಇರಬೇಕು. ಇಲ್ಲ ಇನಿಷಿಯಲ್ ಡೇಸಲ್ಲಿ ನಿಮ್ಗೆ ಕಷ್ಟ ಆಗ್ತದೆ, ಅದು ಗೊತ್ತಿರೋ ವಿಚಾರನೇ. ಇಲ್ಲ ನಿಮ್ಗೆ ಯಾವುದು ಸಿಕ್ಕಿಲ್ಲ ಅಂದರೆ ನೀವು ಅವ್ರ ವರ್ಕ್ನ ಇದೆಲ್ಲ ಹಿಂಗೆ ಮಾಡಿದಂತ ಅಪ್ರೋಚ್ ಮಾಡಿದಾಗ ಖಂಡಿತ ನಿಮ್ಮ ಸ್ಕಿಲ್ ಅವರು ಅಪ್ರೋಚ್ ಮಾಡಿದ್ರೆ ಅದು ನಿಮ್ಮ ಪೋರ್ಟ್ಫೋಲಿಯೋ ತೋರಿಸ್ಕೊಬೋದು. ಫಸ್ಟ್ ಆಫ್ ಆಲ್ ನೀವು ಏನು ಮಾಡಬೇಕು, ನಿಮ್ಮ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ಕೊಳ್ಳಿ. ನಿಮ್ಗೆ ತೋರಿಸ್ಬೋದು, ನೋಡಿ ಈ ಥರ ಎಲ್ಲ ವೀಡಿಯೋಸ್ ಮಾಡಿದ್ದೀನಿ ನಾನು, ಹಿಂಗೆಲ್ಲ ಐತೆ ನಮ್ಮ ಹತ್ರ ಸ್ಕಿಲ್ ಅಂತ. ನಿಮ್ಮ ಇಲ್ಲಿ ನಮ್ಗೆ ನಾವೇ ಹೀರೋಗಳು ಆಗಬೇಕು, ಯಾರು ನಮ್ಮನ್ನು ಹೀರೋಗಳು ಮಾಡಲ್ಲ. ಸೊ ನೀವು ಇನಿಷಿಯಲ್ ಡೇಸಲ್ಲಿ ಅಂದರೆ ನಿಮ್ಮ ಪೋರ್ಟ್ಫೋಲಿಯೋ ನೀವೇ ಬಿಲ್ಡ್ ಮಾಡ್ಕೊಂಡು ನೀವೇ ಶೋ ಆಫ್ ಮಾಡಿ ನಿಮ್ಮ ಸ್ಕಿಲ್ ಈ ಥರ ಐತೆ ಅಂತ ಖಂಡಿತ ಇದನ್ನು ಮಾಡ್ಕೊಬೋದು. ಇದೊಂಥರ ಪಾರ್ಟ್ ಟೈಮ್ ಆಗಿ ವಿಡಿಯೋ ಎಡಿಟಿಂಗ್ ಒಂದು ಸ್ಕಿಲ್ ಇದ್ದಾಗ ಖಂಡಿತ ಪಾರ್ಟ್ ಟೈಮಲ್ಲಿ ಒಂದು ಒಳ್ಳೆ ರೀತಿಯ ಅರ್ನಿಂಗ್ಸ್ನ ತಂದು ಕೊಡ್ತೈತೆ. ಫೈನಲ್ ವೇ, ಫಿಫ್ತ್ ವೇ, ಇದರಲ್ಲಿ ಅರ್ನಿಂಗ್ಸ್ ಹೆಂಗೆ ಮಾಡ್ಕೊಂಬಂದ್ರೆ ಈ ಬುಕ್ ಅಂದರೆ ನಿಮ್ಗೆ ಒಂದು ಸ್ಕಿಲ್ ಐತೆ, ಸ್ಟೋರಿಗೆ ರೈಟಿಂಗ್ ಸ್ಕಿಲ್ ಐತೆ ಅಂದರೆ ಅದರಲ್ಲಿ ಅಮೆಝಾನಲ್ಲಿ ಸೆಲ್ ಮಾಡ್ಬೋದು ನಿಮ್ಮ ಸ್ಟೋರಿ ಬುಕ್ಸ್ನ. ಬುಕ್ ಆಗಿ ಅದು ಸ್ಟೋರಿ ಟೆಲ್ಲಿಂಗ್ ಏನೋ ಕ್ಲಿಕ್ ಆಯಿತು ಅಂದರೆ ಸಿಕ್ಕಾಪಟ್ಟೆ ಸೇಲ್ಸ್ ಆಗುತ್ತೆ. ಮತ್ತು ಇದರೆಲ್ಲ ಪೇಟೆಂಟ್ ಕಾಪಿ ರೈಟ್ಸ್ ಎಲ್ಲ ಅಮೆಝಾನ್ ಅವರೇ ನಿಮ್ಗೆ ಕೊಡ್ತಾರೆ. ಯಾವುದೇ ರೀತಿ ಕಾಪಿ ಮತ್ತು ಡೌನ್ಲೋಡ್ ಮಾಡ್ಕೊಳಕ್ಕಾಗಲ್ಲ ಬೇರೆಯವರು. ಅದು ಬಿಟ್ಟು ನಿಮಗೆ ವೆಬ್ಸೈಟ್ ಮಾಡೋಕ್ಕಾಗುತ್ತೆ, ವೆಬ್ ಡಿಸೈನ್ ಮಾಡೋಕ್ಕೆ ಬರ್ತೈತೆ, ಮತ್ತು ಕೋಡಿಂಗ್ ಮಾಡೋಕ್ಕೆ ಬರ್ತೈತೆ, ಇಲ್ಲ ಫೋಟೋಶಾಪ್ ಮಾಡೋಕ್ಕೆ ಬರ್ತೈತೆ. ಇಲ್ಲಿ ಈ ಥರ ಫ್ರೀಲ್ಯಾನ್ಸಿಂಗ್ ವೆಬ್ಸೈಟ್ಸ್ ಐತೆ, ಫೈವರ್ ಆಗಲಿ, ಇಲ್ಲಾಂದರೆ ಅಪ್ವರ್ಕ್ ಆಗಲಿ, ಇಲ್ಲಾಂದರೆ ಫ್ರೀಲ್ಯಾನ್ಸರ್ ಅಂತ ಈ ವೆಬ್ಸೈಟ್ಸಲ್ಲಿ ನೀವು ಸೆಲ್ ಮಾಡ್ಬೋದು ನೀವು ಆರಾಮ್ಸೆ. ಮತ್ತು ಇದರಲ್ಲಿ ಏನಂದರೆ ನೀವು ಫಸ್ಟ್ ಕ್ಲೈಂಟ್ ಹುಡ್ಕೋದೇ ನಿಮ್ಗೆ ಕಷ್ಟ ಆಗ್ತೈತೆ. ಇದರಲ್ಲಿ ಫಸ್ಟ್ ಒಂದ್ಸಲ ನಿಮ್ಮ ವರ್ಕ್ನ ಫಸ್ಟು ಒಂದಕ್ಕಿಂತ ಫ್ರೀಯಾಗಿ ವರ್ಕ್ ಮಾಡಬೇಕಾಗುತ್ತೆ. ಫಸ್ಟ್ ನಿಮ್ಮ ವರ್ಕ್ನ ರೆಕಗ್ನೈಸ್ ಆದಮೇಲೆ ಆವಾಗ ಮಾತ್ರ ನಿಮ್ಗೆ ಅರ್ನಿಂಗ್ ರಿಲೇಟೆಡ್ ಮನಿ ಅರ್ನ್ ಮಾಡೋಕ್ಕಾಗೋದು. ಮತ್ತು ಒಂದು ಲಾಸ್ಟ್ ಟಿಪ್ಸ್ ಏನು ಕೊಡೋಕೆ ಏನು ಮಾಡ್ತಾನೆ ಅಂದರೆ ರಿಲೇಟೆಡ್ ವರ್ಕ್ಸ್ ಏನಿದೆ ನೀವು ಕಲೀರಿ. ಯಾಕಂದ್ರೆ ಮುಂದೆ ತುಂಬಾ ಟೆಕ್ನಾಲಜಿ ಬೆಳೀತೈತೆ. ಇವಾಗ ನಮ್ಗೆ ಗೊತ್ತಲ್ಲ 4G ಇಂದ 5G ಬರೋಷ್ಟರಲ್ಲಿ ಯಾವ ಥರ ಎಲ್ಲ ಟೆಕ್ನಾಲಜಿ ಬೆಳೀತಿತ್ತು, ಎಷ್ಟೆಲ್ಲ ಇನ್ಕಮ್ ಸ್ಟ್ರೀಮ್ಸ್ ಎಲ್ಲ ಬೆಳೀತು ಅಂತ. ಸೊ ಟೆಕ್ನಾಲಜಿ ಯಾವ್ದಾರ ಏನಿದ್ರೆ ಮುಂದೆ ಬರೇ ಬರ್ತದೆ. ಅದ್ರ ರಿಲೇಟೆಡ್ ಏನಾರ ಸ್ಕಿಲ್ಸ್ ಇದ್ದರೆ ನೀವು ಪ್ರಾಂಪ್ಟ್ ಇಂಜಿನಿಯರಿಂಗ್ ಆ ಥರ ಏನಾರ ಇದ್ದರೆ ನೀವು ಅದ್ರ ಬಗ್ಗೆ ವರ್ಕ್ ಮಾಡಿ. ಮತ್ತು ಆಪೋಸಿಟ್ ರೀಪ್ಲೇಸ್ಮೆಂಟ್ ಮಾಡೋದ್ರ ಮೇಲೆ ನೀವು ಯಾವುದೇ ರೀತಿ ಸ್ಕಿಲ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಅದನ್ನು ನಿಮ್ಗೆ ಡ್ಯಾಮೇಜ್ ಕೊಡೋಕೆ ಆಗುತ್ತೆ. ಮತ್ತು ಈ ವಿಡಿಯೋ ಎಡಿಟಿಂಗಲ್ಲಿ ಇನ್ನೇನೆಂದರೆ ನಿಮ್ಗೆ ಪೂರ್ತಿ ಅದ್ರ ಮೇಲೆ ಗ್ರಿಪ್ ಐತೆ, ಎಕ್ಸ್ಪೀರಿಯನ್ಸ್ ಬಂದಮೇಲೆ ವಿಡಿಯೋ ಎಡಿಟಿಂಗ್ ಏನು ಮಾಡೋದು ಒಂಥರ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಎಡಿಟಿಂಗ್ ಅಡೋಬೆ ಏನೈತೆ ಇದನ್ನೆಲ್ಲ ಯಾವ ಥರ ಯೂಸ್ ಮಾಡಬೇಕು ಅಂದ್ಬಿಟ್ಟು ನೀವು ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಮಾಡಿಬಿಟ್ಟು ಒಂದು ವಿಡಿಯೋ ಕೋರ್ಸಲ್ಲಿ ಸೆಲ್ ಮಾಡ್ಬೋದು. ಒಂದೊಂದು ವೆಬ್ಸೈಟ್ ಇದೆ ನಮಿ ಅಂತ, ಆ ವೆಬ್ಸೈಟಲ್ಲಿ ನೀವು 2000 ಅಂದ್ಬಿಟ್ಟು ಆ ಕೋರ್ಸ್ ಇಟ್ಬಿಟ್ಟು ಆಫರಲ್ಲಿ 1000 ಇಲ್ಲ 999 rupees ಅಂತ ಹಾಕ್ಬಿಟ್ಟು ಆಫರಲ್ಲಿ ಸೆಲ್ ಮಾಡ್ಬೋದು ನಿಮ್ಮ ಕೋರ್ಸ್ನ. ಅದೇ ನಿಮ್ಮ ಸರ್ಕಲಲ್ಲಿ ಯಾರೋ ಒಬ್ಬರು ತೊಗೊಂಡಾಗ ಅವ್ರ ಫ್ರೆಂಡ್ಸ್ನ ರೆಫರ್ ಮಾಡ್ತಾರೆ, ಈ ಥರ ಕೋರ್ಸ್ ತಗೋ, ಬಟ್ ಪೂರ್ತಿ ಡೀಟೇಲ್ಸಲ್ಲೆಲ್ಲ ಐತೆ ಅಂತ ಆ ಕೋರ್ಸ್ನ ಬಿಟ್ಟಿದಾಗ ಖಂಡಿತ ಅವ್ರು ಪರ್ಚೇಸ್ ಮಾಡ್ತಾರೆ. ಸೊ ಅದರಿಂದನೂ ನಿಮ್ಗೆ ಇನ್ಕಮ್ ಬರ್ತೈತೆ. ಅದೇ ವಿಡಿಯೋ ಎಡಿಟಿಂಗ್ ಅಂತಲ್ಲ, ನಿಮ್ಗೆ ಯಾವುದೇ ರೀತಿ ಸ್ಕಿಲ್ ಐತೆ ಅದ್ರ ಮೇಲೆ ನಿಮ್ಗೆ ಫುಲ್ ಅನುಕೂಲ ಐತೆ ಅಂದರೆ ಸ್ಟಾರ್ಟಿಂಗಿಂದ ಎಂಡಿಂಗ್ ಅಂತ ನಿಮ್ಗೆ ಟೀಚ್ ಮಾಡೋಕ್ಕೆ ಬಂದರೆ ಒಂದು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಒಂದು 5 to 6 hours ಅದನ್ನ ಕೋರ್ಸ್ ಆಗಿ ಈ ಥರ ವೆಬ್ಸೈಟ್ಸಲ್ಲಿ ನೀವು ಸೆಲ್ ಮಾಡ್ಬೋದು. ಅದೊಂದು ಸೈಡ್ ಇನ್ಕಮ್ ಆಗಿ ವರ್ಕ್ ಆಗುತ್ತೆ.
ನಿಮ್ಗೆ ಯಾವ್ದಾನ ವೇ ಗೊತ್ತಾಗಿದ್ರೆ ಪಾರ್ಟ್ ಟೈಮ್ ಜಾಬಲ್ಲಿ ಅರ್ನಿಂಗ್ ರಿಲೇಟೆಡಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಅದು ಬೆಸ್ಟ್ ವೇ ಆಗಿದ್ರೆ. ಮತ್ತು ಈ 5 ವೇಯಲ್ಲಿ ನಿಮ್ಗೆ ಯಾವುದು ಬೆಸ್ಟ್ ವೇ ಆಯಿತು ಅನಿಸ್ತು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಇಂಟ್ರೆಸ್ಟಿಂಗ್. ನನ್ನ ಎಫರ್ಟ್ ಏನೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್.